ನಿಲ್ಸಕ್ ಬರಲ್ಲ. ಅದೇ ಟೀಸರು 1 minute ಎಷ್ಟಿದೆ ಸರ್? 1 minute 40 seconds ಇದೆ. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷಿ ನೋಡ್ದ 1 minute 40 minutes ಇದೆ, ಅಷ್ಟೇ 40 seconds ಇದೆ. ಇರೋದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ, ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು. ನಮಗೆ ಬಹಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ದು. ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿಕಾಯಿ ಹುಡುಗರು ಈ ಊರು ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ ಅವ್ರಿಗೊಂಥರ ತೋಳ ಬಂತು ತೋಳ ಅಂತಿದ್ದಂಗೆ ಊರ್ನವರೆಲ್ಲ ಓಡ್ ಬರ್ತಾರೆ. ಓಡ್ ಬಂದ ತಕ್ಷಣ ನೋಡಿದ್ರೆ ಇಲ್ಲ ಮತ್ತೆ ಹೋಗ್ತಾರೆ. ಇನ್ನೊಂದ್ಸಲ ಬರ್ತಾರೆ, ಇನ್ನೊಂದ್ಸಲ 4-5 ಸಲ ಮಾಡ್ತಾರೆ. ಒಂದ್ಸಲ ನಿಜವಾಗ್ಲೂ ತೋಳ ಬಂದ್ಬಿಡ್ತದೆ. ಕರೀತಾರೆ ಊರ್ನವರೆಲ್ಲ, ಬರೋದೇ ಇಲ್ಲ ಯಾರು. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅನ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅನ್ಕಂತ ಜನ ಏನಪ್ಪಾ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ. ಆದ್ರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮ್ ಅಂತ ರಿಲೀಸ್ ಆಗಿರುತ್ತೆ ಅಂತ ಅನ್ಸುತ್ತೆ. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದುಗಡೆ ಅಂದ್ರೆ ತೆರೆ ಮುಂದೆ ಕಾಣಿಸುವಂತ ನಟನಟಿಯರಾದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿ ಇರುವಂತದ್ದು ಈ ಸಿನಿಮಾಗೆ ಸಿಕ್ಕಂತ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂತ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯ್ತು ಅಂತಂತಂದ್ರೆ ಇದು ಅವರುಗಳಿಗೆ ಸೇರಬೇಕಾದಂತ ಕ್ರೆಡಿಟ್ಸ್ ಇದು. ಇವತ್ತು ಈ ರಿಲೀಸ್ ಅನ್ನ ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತೆ ಮಂಜಣ್ಣನ ಇಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದ್ಸಲ ಹೇಳ್ತೀನಿ, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನುವಂಥದ್ದು. ಬಹಳಷ್ಟು ವರ್ಷಗಳಾಗಿತ್ತು. ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂತದ್ದು. ಏನಕ್ಕೆ ಅಂತಂತಂದ್ರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ, ಅಂದ್ರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಥಿಯೇಟರ್ ಸಮಸ್ಯೆ ಆಗ್ಬೋದು, ಆಮೇಲೆ ಆಡಿಯನ್ಸ್ ಚೆದರು ಹೋಗ್ಬಿಡ್ತಾರೇನೋ ಅಂತ ಅನ್ನುವಂಥ ಒಂದು ಬಹಳಷ್ಟು ವರ್ಷಗಳು ಅಲ್ವಣ್ಣ. ನನಗೆ ಗೊತ್ತಿರಂಗೆ ತುಂಬಾ ವರ್ಷಗಳಾಗಿತ್ತು. ಬಹಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಬಹಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದ್ದೀವಿ. ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೇಡವಾ ಅಂತ ಅನ್ನುವಂಥದ್ದು. ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ, ಇತ್ತೀಚಿನ ದಿವಸದ ಫಾರ್ಮುಲಾಸ್ ಅನ್ನ ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅನ್ನುವಂಥ ಧೈರ್ಯ ಮಾಡ್ತಾ ಇದೀವಿ. ಖಂಡಿತ ಹೇಳ್ತೀನಿ, ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯ್ತು ಅಂತಂತಂದ್ರೆ ಜನವರಿ 10ನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ, ಅಂದ್ರೆ ನಾನು ಹೇಳ್ತಾ ಇದು ಬಹಳ ಕೊಬ್ಬಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ಅಂದ್ರೆ ಒಂದು ಕನ್ನಡ ಪ್ರೇಕ್ಷಕನಾಗಿ, ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಜನವರಿ 10ನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸಲಿ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕಂದ್ರೆ ಬಹಳಷ್ಟು ವರ್ಷಗಳಾಗಿದ್ದಂಥದ್ದು ಈ ಸಿನಿಮಾ ಇಷ್ಟು ಗಟ್ಟಿಮುಟ್ಟಾಗಿ ಭದ್ರವಾಗಿ ನಿಂತ್ಕೊಂಡಿದೆ ಅಂತ ಅನ್ನೋದಾಯ್ತಂದ್ರೆ ನಮ್ಮನ್ನು ಇಷ್ಟು ಹಾಡಿ ಹೊಗಳಿದ್ರು. ಇದು ನಾನೊಬ್ಬನ ಕೆಲಸ ಅಲ್ಲ, ನನ್ನ ಜೊತೆಯಲ್ಲಿ ನಿಂತ್ಕೊಂಡಂತ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರಿಗೋಸ್ಕರ. ಯಾಕಂತಂದ್ರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು. ಅವರು ನನಗೆ ಎಷ್ಟೇ ಬಹಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ, ಯಾವುದೋ ಜನ್ಮದಲ್ಲಿ ನಾವಿಬ್ರು ಅಣ್ಣ ತಮ್ಮಂದ್ರೆ ಹುಟ್ಟಿದೀವೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಆ ಥರದ್ದೊಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ, ಇವು ಮುಂದಿನ ಜನ್ಮದಲ್ಲಿ ಏನಾದ್ರು ಒಬ್ಬ ತಮ್ಮ ಅಂತಿದ್ರೆ ನಿಮ್ ತರ ಸಿಗ್ಬೇಕು ನನಗೆ ಅಂತ ಅನ್ನುವಂಥದ್ದು. ಆಮೇಲೆ ಈಗ ಸಿಕ್ಕಿರುವಂತ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭುವಿಂದ ಹಿಡ್ಕೊಂಡು ಹೇಳ್ತೀವಿ, ಮೇಘನವರಾಗಿರ್ಬೋದು, ಆದಿತ್ಯವರಾಗಿರ್ಬೋದು, ರಂಜನಿಯವರಾಗಿರ್ಬೋದು, ಯಾವ ಮಟ್ಟಕ್ಕೆ ಒಳ್ಳೆಯವರು ಅಂತಂತಂದ್ರೆ ಹಿಂಗೂ ಇರಕ್ ಸಾಧ್ಯನಾ ಅಂತ ಅನ್ನುವಂಥದ್ದು. ಕೆಲವು ಪ್ರಾಜೆಕ್ಟ್ಸ್ ಅಲ್ಲಿ ಈ ತರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲರಿಗೂ ಕೂಡ. ಖಂಡಿತವಾಗ್ಲೂ ಇವುಗಳೆಲ್ಲರೂ ಈ ಸಿನಿಮಾ ನಮ್ಗೆ ಹೆಂಗಾಗಿದೆ ಅಂತ ಅನ್ನೋದಾದ್ರೆ ನನ್ನ
ಕೊನೆಯ ಉಸಿರು ಇರೋ ತನಕನೂ ಈ ಸಿನಿಮಾ ಮರೆಯಲ್ಲ ನಾನು. ಏನಕ್ಕೆ ಅಂತಂದ್ರೆ ಇಷ್ಟು ಜನರು ಇಲ್ಲಿ ಕಾರಣ ಆಗಿರುವಂತದ್ದು. ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರುವಂತಹ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಮತ್ತೆ ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೈಲರ್ ರಿಲೀಸ್ ಟೈಮಲ್ಲಿ ಕೂಡ ಮಾತಾಡ್ತೀನಿ. ಒಂದಿಷ್ಟು ಇದ್ರ ಬಗ್ಗೆ ಹೇಳ್ಕೊಳ್ಬೇಕಾದಂಥದ್ದು ಒಂದಿಷ್ಟಿದೆ. ಇವತ್ತಿನ ವಿಚಾರದಲ್ಲಿ ಈ ಟೀಸರ್ನ ರಿಲೀಸ್ ಮುಖಾಂತರ ನಾವು ಯಾವತ್ತು ಬರ್ತೀವಿ ಅಂತ ಅನ್ನುವಂಥದ್ದು ಜನಗಳಿಗೆ ತಿಳಿಸಬೇಕಾಗಿದ್ದಂಥದ್ದು ಇದರ ಉದ್ದೇಶ ಆಗಿತ್ತು. ಜನವರಿ 10ನೇ ತಾರೀಕು ಶಿವಮಂತರ್ ನಿಮ್ಮಗಳ ಜೊತೆಯಲ್ಲಿ, ನಿಮ್ಮಗಳ ಮುಂದೆ, ನಿಮ್ಮ ಪಕ್ಕದ ಥಿಯೇಟರ್ಸ್ಗೆ ಬರ್ತಾ ಇದ್ದೀವಿ. ಮತ್ತೊಂದು, ಈ ಸಿನಿಮಾಗೆ ನಾವು ಜಾಸ್ತಿ ಕಾರ್ಯಕ್ರಮಗಳನ್ನ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂತಂದ್ರೆ ಇದೊಂದು ಹಾರರ್ ಸಿನಿಮಾ ಆಗಿರೋದ್ರಿಂದ ಇವತ್ತು ನವನೀತ್ ಅವರು, ಈ ಸಿನಿಮಾದ ನಿಜವಾದ ಹೀರೋ ಇನ್ನೊಬ್ರು ಅವರು ಅನೂಪ್ ಅವರು ಮತ್ತೆ ಅವಿನಾಶ್ ಅವರು ಇದ್ದಾರೆ. ಈ ಕೆಲವು ಬ್ಯಾರಿಯರ್ಸ್ ಅನ್ನ ಕಟ್ ಮಾಡಿ ಹೊರಗಡೆ ಬರೋದಿದೆ ಗೊತ್ತಾ, ನಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರುವಂತದ್ದಿದೆ ಗೊತ್ತಾ. ಎಲ್ಲೆಲ್ಲ ಆಗಿದೆ, ಬಹಳಷ್ಟು ಸಕ್ಸಸ್ಸಿನ ರೇಷಿಯೋ ಅಲ್ಲೇ ಇರುವಂತದ್ದು. ಅದನ್ನ ಬಹಳ ಮನಗಂಡು ಮತ್ತೆ ಧೈರ್ಯ ಮಾಡಿ ಒಂದಿಷ್ಟು ಸಾಹಸವನ್ನ ಮಾಡಿ ಈ ಸಿನಿಮಾಗೆ ಎಸ್ ಅಂತಂದ ನಿಜವಾದ ಹೀರೋ, ದೊಡ್ಡ ಹೀರೋ ಈ ಸಿನಿಮಾದ ನಿರ್ಮಾಪಕರು. ಈ ಸಿನಿಮಾದ ನಿರ್ಮಾಪಕರು ಯಾಕಂತಂದ್ರೆ ಅವರ ಜೊತೆಯಲ್ಲಿ ನಾನು ಹಿಂದೆ ವಿಕ್ಟ್ರಿ ಅನ್ನುವಂತ ಒಂದು ಸಿನಿಮಾನ ಮಾಡಿದ್ದೆ. ಬಜೆಟ್ ಅಂತಂದಾಗ ಒಂದು ಕಾಮಿಡಿ ಸಿನಿಮಾಗೆ ಇಷ್ಟ ಬಜೆಟ್ ಅಂತ ಅನ್ನುವಂಥದ್ದು ಅವ್ರು ಯಾವತ್ತೂ ಕೂಡ ನನಗೆ ಆತರ ಹೇಳಿಲ್ಲ. ಈ ಸಿನಿಮಾ ಕತೆ ಕೇಳಿದಾಗಲೇ ಗೊತ್ತಾಯ್ತು ಇದು ಕಮ್ಮಿ ಬಜೆಟ್ ಅಲ್ಲಿ ಮಾಡಕ್ ಆಗಲ್ಲ ಅಂತ ಅನ್ನುವಂಥದ್ದು. ಇದು ಮಾಡ್ತಾ 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 ಆಗೋಯ್ತು ಅಲ್ಲ, ನಮ್ಗೆ ಗೊತ್ತಿತ್ತು ಆಕ್ಚುಲಿ ಹೀಗಾಗುತ್ತೆ, ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನುವಂಥದ್ದು. ಸೊ ಎಸ್ ನಾನು ಇದೀನಿ ಅಂತ ಅನ್ನುವಂಥದ್ದು ಇರುತ್ತೆ ಗೊತ್ತಾ. ಸೊ ಈ ತರದ ನಿರ್ಮಾಪಕರುಗಳು ಗೆದ್ದಾಗ ಈ ತರದ್ದು ಮತ್ತೆ ಮತ್ತೆ ಸಿನಿಮಾ ಬರ್ತಾ ಇರುತ್ತೆ, ನಮ್ಮೆಲ್ಲರಿಗೂ ಒಂದಿಷ್ಟು ಕೆಲಸ ಸಿಗುತ್ತೆ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಈ ಸಿನಿಮಾದ ಹೀರೋ ಇವರಾದ್ರೆ ಇನ್ನೊಬ್ಬ ಹೀರೋ ನಮ್ಮ ನವನೀತ್ ಅವರು ಅಷ್ಟು ಚಂದ ಕಟ್ಕೊಂಡಿದ್ದಾರೆ ಸಿನಿಮಾ. ನಿಮಗೆ 10ನೇ ತಾರೀಕು ಹಬ್ಬಕ್ಕೆ ಒಂದು ಬಹಳ ಒಳ್ಳೆಯ ಕನ್ನಡ ಸಿನಿಮಾ ಬರ್ತಾ ಇದೆ ಅಂತ ಅನ್ನುವಂಥದ್ದು ಈ ಸಿನಿಮಾದಲ್ಲಿ ಭಾಗವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮತ್ತೆ ನಮ್ಗೆ ಅದೇ ಹೇಳಿದಾಗೆ ತುಂಬಾ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಈ ಸಿನಿಮಾದಲ್ಲಿ. ಏನಕ್ಕೆ ನಮ್ದು ಜಾಸ್ತಿ ಕಾಂಟೆಂಟ್ಸ್ ಇಲ್ಲ, ಸಾಂಗ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು ಅಂತದ್ದೇನಿಲ್ಲ. ಟೀಸರ್ ಇದಾದ್ಮೇಲೆ ಒಂದು ಟ್ರೇಲರ್ ಇರುತ್ತೆ, ಟ್ರೇಲರ್ ಆದ ನಂತರ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮೆಲ್ಲರ ಬೆಂಬಲ ಈ ಸಿನಿಮಾದ ರಿಲೀಸಿನ ಒಟ್ಟಿಗೆ ಇರ್ಲಿ ಅಂತ ಅನ್ನುವಂಥದ್ದು ಈ ಮುದ್ದಾದ ತಂಡದ ಪರವಾಗಿ ನಿಮ್ಮನ್ನೆಲ್ಲರೂ ಕೇಳ್ಕೊಳ್ತೀನಿ. ನನ್ನ ಹಿಂದಿನ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಅಷ್ಟು ಚಂದ ನನ್ನನ್ನ ಬೆನ್ತಟ್ಟಿ ಇಲ್ಲಿ ತನಕ ತಗೊಂಡ್ಬಂದಿದ್ದೀರಿ. ಇವತ್ತು ಶರಣ್ ಇಲ್ಲಿ ನಿಂತ್ಕೊಂಡಿದ್ದಾನೆ ಅಂತ ಅನ್ನೋದಾದ್ರೆ ನೀವೆಲ್ಲರೂ ಕೊಟ್ಟಂತ ಅಷ್ಟು ಒಳ್ಳೆಯ ಪ್ರೀತಿ ಅದು ಅಷ್ಟೇ. ಆ ಪ್ರೀತಿ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಈ ನಿಮ್ಮ ಶರಣ್ ಇಲ್ಲಿ ಮುಂದೆ ನಿಂತ್ಕೊಂಡಿರ್ತಾನೆ. ಇದೇ ಪ್ರೀತಿ 10ನೇ ತಾರೀಕು ರಿಲೀಸ್ ಆಗ್ತಾರೋ ಈ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಬಂದಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡಿ, ಒಂದು ಒಳ್ಳೆ ಉದಾಹರಣೆ, ನಮ್ಮ ಸಿನಿಮಾ ಬಿಡುಗಡೆಗೆ ಏನಾದ್ರು ಒಂದು ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದು ಅಡೆತಡೆಗಳು ಇದ್ದೇ ಇರುತ್ತೆ. ಇವತ್ತು ನೋಡಿ ಸಾಕಷ್ಟು ಕಾರ್ಯಕ್ರಮಗಳು ಇದೆ, ಇದರಲ್ಲಿ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಯಾವತ್ತೂ ಒಂದೇ ಒಂದು ಸಲ ಈ ತರ ಪ್ರಾಬ್ಲಮ್ ಆಗಲಿಲ್ಲ. ನನ್ನ ಸಿನಿಮಾದಲ್ಲೇ ಪ್ರಾಬ್ಲಮ್ ಆಗಿದೆ, ಗೊತ್ತಿಲ್ಲ. ಮೇ ಬಿ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಅನ್ಕೊಂತೀನಿ. ತೊಂದರೆಗಳೆಲ್ಲ ಇನ್ನು ಮುಂದೆ ಎಲ್ಲಾನು ವಿಘ್ನಗಳೇನಿದೆ ಎಲ್ಲಾನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ಇವತ್ತು ನನ್ನ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಸಿನಿಮಾ ತಂಡ ಆಗ್ಬಹುದು ಮತ್ತೆ ಯಾರ್ಯಾರು ಬಂದು ಪ್ರೋತ್ಸಾಹ ನೀಡಿರುವಂತಹ ಎಲ್ಲರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.